ಮೈಸೂರು ಭರತ ಖಂಡದ ಭವ್ಯ ಚರಿತ್ರೆಯ ಪುಟಗಳಲ್ಲಿ ತನ್ನ ಛಾಪನ್ನು ಸುವರ್ಣಾಕ್ಷರಗಳಿಂದ ಮುದ್ರಿಸಿ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಗಳ ತವರೆಂದು ಜಾಗತಿಕ ಖ್ಯಾತಿವೆತ್ತ ಮೈಸೂರು ಸಾಮ್ರಾಜ್ಯ ಇಂದು ಮೈಸೂರು ನಗರ. ಕರ್ನಾಟಕ ರಾಜ್ಯದ ದಕ್ಷಿಣದ ತುದಿಯಲ್ಲಿರುವ ಮೈಸೂರು ನಗರ ಜಿಲ್ಲಾ ಕೇಂದ್ರವೂ ಹೌದು. ರಾಜಧಾನಿ ಬೆಂಗಳೂರಿನಿಂದ 135 ಕಿಲೋಮೀಟರ್ ದೂರದಲ್ಲಿದ್ದು ಸುಮಾರು 20 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಮೈಸೂರು 8 ಲಕ್ಷ ಜನಸಂಖ್ಯೆ ಹೊಂದಿರುವ ಮಹಾನಗರ. ಸಮಶೀತೋಷ್ಣ ವಲಯವಾದ್ದರಿಂದ ಈ ಪ್ರದೇಶ ಸದಾ ಹಚ್ಚ ಹಸಿರಿನಿಂದ ಕೂಡಿರುತ್ತದೆ. ಇತಿಹಾಸ ಪೂರ್ವ ಕಾಲದಿಂದಲೂ ಹಸಿರು ಅರಣ್ಯ ಪ್ರದೇಶ ಮತ್ತು ಫಲವತ್ತಾದ ಭೂಪ್ರದೇಶವನ್ನೊಳಗೊಂಡ ಮೈಸೂರು ತನ್ನ ಒಡಲಲ್ಲಿ ಸಕಲ ಪ್ರಾಕೃತಿಕ ಸಿರಿಯನ್ನು, ಸೊಬಗನ್ನು ಹುದುಗಿಸಿಕೊಂಡು ಇಂದಿಗೂ ಉಳಿಸಿಕೊಂಡು ಬಂದ ಪಾರಂಪರಿಕ ನಗರ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ದೇಶ ವಿದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಪ್ರತಿದಿನವೂ ಆಗಮಿಸುತ್ತಾರೆ. ಈ ರಾಜನಗರಿ ತನ್ನ ಗತ ವೈಭವದಿಂದ ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಮೈಸೂರು ಕೇವಲ ಪ್ರೇಕ್ಷಣೀಯ ಸ್ಥಳವಷ್ಟೇ ಅಲ್ಲ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಪ್ರದೇಶವೂ ಹೌದು. ಕಲೆ, ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿಗಳ ತವರೂರು ನಮ್ಮ ಮೈಸೂರು. ಮೈಸೂರು ಮಲ್ಲಿಗೆ, ಮೈಸೂರು ರೇಷ್ಮೆ ಮತ್ತು ಮೈಸೂರು ದಸರಾ ಎಂದರೆ ಜಗತ್ಪ್ರಸಿದ್ಧೆ. ತನ್ನ ಹಳೆಯ ಸೊಬಗಿನ ಜೊತೆಗೆ ಅಂತರ್ಜಾಲ ಯುಗದ ಸೌಲಭ್ಯಗಳನ್ನು ಬೆಸೆದುಕೊಂಡಿರುವ ಏಕೈಕ ನಗರ ಎಂದರೆ ಅದು ಮೈಸೂರು ಮಾತ್ರ. ಗತವೈಭವದ ಅರಮನೆಗಳು, ತುಂಬಿದ ಕೈತೋಟಗಳು, ಸಾಲು ಮರದ ರಸ್ತೆಗಳು, ರೇಷ್ಮೆ, ಶ್ರೀಗಂಧವು ಸೇರಿದಂತೆ ಬೃಹತ್ ಕೈಗಾರಿಕೆಗಳು ಮತ್ತು ಮಾಹಿತಿ ತಂತ್ರಜ್ಞಾನ ಕೇಂದ್ರಗಳನ್ನು ಒಳಗೊಂಡು ಜಾಗತಿಕ ವ್ಯಾಪಾರದೊಂದಿಗೆ ಬೆಸೆದುಕೊಂಡಿರುವ ಮೈಸೂರನ್ನು ವಿಶ್ವ ಪರಂಪರೆಯ ನಗರವೆಂದು ಘೋಷಿಸುವಂತೆ ಎಲ್ಲಾ ಪ್ರಯತ್ನಗಳು ನಡೆಯುತ್ತಿವೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಗತ ವೈಭವವನ್ನು ಸಾರಿ ಹೇಳುವ ಸ್ಮಾರಕಗಳು, ದೇವಾಲಯಗಳು, ಉದ್ಯಾನಗಳು ಹಾಗೂ ಈ ನಾಡನ್ನು ಆಳಿದ ದೊರೆಗಳ ಬಗ್ಗೆ ಇತಿಹಾಸ ಪುಟಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅದಕ್ಕೊಂದು ದೃಶ್ಯ ರೂಪ ಕೊಟ್ಟು ಈ ನಾಡಿನ ಹಿರಿಮೆಯನ್ನು ಜಗತ್ತಿಗೆ ಸಾರಿ ಹೇಳುವ ಒಂದು ಸಣ್ಣ ಪ್ರಯತ್ನವೇ ನಮ್ಮ ಈ ಸಾಕ್ಷ್ಯ ಚಿತ್ರದ ಮುಖ್ಯ ಉದ್ದೇಶ. ಇತಿಹಾಸ ಪೂರ್ವ ಕಾಲದಲ್ಲಿ ಮಹಿಷಾಸುರ ಎಂಬ ರಾಕ್ಷಸನು ಈ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದರಿಂದ ಮಹಿಷಾಸುರನ ನಗರ ಮಹಿಷೂರು ಎಂಬ ಹೆಸರು ಬಂತು. ಕಾಲಕ್ರಮೇಣ ಮಹಿಷೂರು ಎಂಬ ಪದ ಮೈಸೂರು ಎಂದು ಬದಲಾಯಿತು. ಚಾಮುಂಡಿ ಬೆಟ್ಟ. ನಗರಕ್ಕೆ ಪ್ರಾಕೃತಿಕ ಸೌಂದರ್ಯವನ್ನು ತಂದುಕೊಟ್ಟ ಚಾಮುಂಡಿ ಬೆಟ್ಟ ಬಹಳ ರಮಣೀಯವಾಗಿದ್ದು, ಏರು ತಗ್ಗಿನ ಈ ಬೆಟ್ಟ ಮೈಸೂರು ನಗರಕ್ಕೆ ಹಿಂತೆರೆಯಂತಿದ್ದು ನಗರದ ಸೌಂದರ್ಯವನ್ನು 100 ಪಟ್ಟು ಹೆಚ್ಚಿಸುತ್ತದೆ. 8 ದಿಕ್ಕುಗಳಿಂದ ನೋಡಿದರೂ ಒಂದೇ ರೀತಿಯಾಗಿ ಕಾಣುವುದರಿಂದ ಇದನ್ನು ಅಷ್ಟಮುಖಿ ಬೆಟ್ಟ ಎಂದು ಕರೆಯುತ್ತಾರೆ. ಭೂವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ 700 ಮಿಲಿಯನ್ ವರ್ಷಗಳ ಪ್ರಾಚೀನ ಗ್ರಾನೈಟ್ ಶಿಲೆಗಳಿಂದ ಕೂಡಿದೆ ಈ ಚಾಮುಂಡಿ ಬೆಟ್ಟ. ತಜ್ಞರ ಪ್ರಕಾರ ಇಲ್ಲಿ ಸುಮಾರು 450ರಷ್ಟು ವಿವಿಧ ಬಗೆಯ ಹೂಗಿಡಗಳು, 180ರಷ್ಟು ಬಗೆಯ ಪಕ್ಷಿ ಸಂಕುಲಗಳು, 70 ಜಾತಿಯ ಹಾವುಗಳು, 60 ರೀತಿಯ ಚಿಟ್ಟೆಗಳು ಮತ್ತು ಮುಳ್ಳಂದಿ ಹಾಗೂ ಚಿರತೆಗಳು ವಾಸ ಮಾಡುತ್ತವೆ. ಸಮುದ್ರ ಮಟ್ಟದಿಂದ 3489 ಅಡಿ ಎತ್ತರವಿರುವ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳಿವೆ. ಈ ಮೆಟ್ಟಿಲುಗಳನ್ನು 1667ರಲ್ಲಿ ದೊಡ್ಡ ದೇವರಾಜ ಒಡೆಯರು ನಿರ್ಮಿಸಿದರು ಎನ್ನಲಾಗಿದೆ. ಇದು ಚಾಮುಂಡಿ ಬೆಟ್ಟದ ಮೇಲಿರುವ ನಂದಿಯ ಏಕಶಿಲಾ ವಿಗ್ರಹ. ಚಾಮುಂಡೇಶ್ವರಿ ದೇವಾಲಯಕ್ಕೆ ಮೆಟ್ಟಿಲುಗಳನ್ನು ಏರಿ ಹೋಗುವಾಗ ಎಡಭಾಗಕ್ಕೆ ಈ ವಿಗ್ರಹವನ್ನು ಕಾಣಬಹುದು. ಈ ಬೃಹತ್ ವಿಗ್ರಹವನ್ನು 1667ರಲ್ಲಿ
ದೊಡ್ಡ ದೇವರಾಜ ಒಡೆಯರ್ ನಿರ್ಮಿಸಿದರು ಎನ್ನಲಾಗಿದೆ. ಮಹಾಬಲೇಶ್ವರ ದೇವಸ್ಥಾನ. ಇದು ಚಾಮುಂಡಿ ಬೆಟ್ಟದ ಮೇಲಿರುವ ಶ್ರೀ ಮಹಾಬಲೇಶ್ವರ ದೇವಸ್ಥಾನ. ಇದು 1000 ವರ್ಷಕ್ಕಿಂತಲೂ ಪ್ರಾಚೀನವಾದ ದೇವಾಲಯ. ಇದು ಗಂಗರ ಅರಸನೊಬ್ಬ ನಿರ್ಮಿಸಿದ್ದು ಎಂದು ತಿಳಿದುಬರುತ್ತದೆ. ಇಲ್ಲಿರುವ ಕ್ರಿಸ್ತಶಕ 950 ಶಾಸನದ ಪ್ರಕಾರ ಮಹಾಬಲಾದ್ರಿ ಅಥವಾ ಮರ್ಬಳ ತೀರ್ಥ ಎಂಬ ಹೆಸರಿನಿಂದ ಈ ಪ್ರದೇಶ ಪರಿಚಿತವಾಗಿತ್ತು. ಕ್ರಿಸ್ತಶಕ 1128ರಲ್ಲಿ ಹೊಯ್ಸಳ ದೊರೆ ವಿಷ್ಣುವರ್ಧನ, 1620ರಲ್ಲಿ ವಿಜಯನಗರದ ಅರಸರು ಧನ ಸಹಾಯ ಮಾಡಿದರು ಎಂದು ಇಲ್ಲಿನ ಶಿಲಾಶಾಸನವೊಂದು ಹೇಳುತ್ತದೆ. 1855ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಜೀರ್ಣೋದ್ಧಾರ ಮಾಡಿದರು ಎಂದು ತಿಳಿದುಬರುತ್ತದೆ. ಈಗ ನೀವು ನೋಡುತ್ತಿರುವ ಪವಿತ್ರ ತಾಣ ಮೈಸೂರಿನ ರಾಜಮನೆತನದ ಅಧಿಷ್ಠಾತೃ ದೇವತೆ ಶ್ರೀ ಚಾಮುಂಡೇಶ್ವರಿಯ ಆವಾಸ ಸ್ಥಾನ. ಇತಿಹಾಸ ಪೂರ್ವದಲ್ಲಿ ಮಹಿಷಾಸುರನೆಂಬ ರಾಕ್ಷಸನು ಇಲ್ಲಿ ವಾಸವಿದ್ದು ಆತನ ಅಟ್ಟಹಾಸ ತಾರಕಕ್ಕೇರಿದಾಗ ದುರ್ಗೆಯು ಚಾಮುಂಡಿ ರೂಪ ತಾಳಿ ಮಹಿಷಾಸುರನನ್ನು ಸಂಹರಿಸಿ ಶಿಷ್ಟ ರಕ್ಷಣೆಗಾಗಿ ಇಲ್ಲೇ ನೆಲೆಸಿದಳು ಎಂಬ ಪ್ರತೀತಿ ಇದೆ. ಪುಟ್ಟ ಗುಡಿಯಂತಿದ್ದ ಈ ದೇವಾಲಯಕ್ಕೆ 1600ರಲ್ಲಿ ರಾಜ ಒಡೆಯರ್ರವರು ಗೋಪುರ ಹಾಗೂ ಪ್ರವೇಶದ್ವಾರ ನಿರ್ಮಿಸಲು ಉದ್ದೇಶಿಸಿದ್ದರು. ಕಾರಣಾಂತರಗಳಿಂದ ಅವರ ಉದ್ದೇಶ ಈಡೇರಲಿಲ್ಲ. 1827ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ರಾಜ ಒಡೆಯರ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿದರು. ದ್ರಾವಿಡ ಶೈಲಿಯಲ್ಲಿ 7 ಅಂತಸ್ತಿನ ಸುಂದರವಾದ ಗೋಪುರಗಳನ್ನು ನಿರ್ಮಿಸಿ ಅದರ ಮೇಲೆ ಚಿನ್ನದ ಕಳಸವನ್ನು ಸ್ಥಾಪಿಸಿ ಕುಂಭಾಭಿಷೇಕ ಮಾಡಿಸಿದರು. ಚಾಮುಂಡೇಶ್ವರಿ ಇಲ್ಲದೆ ತಾವಿಲ್ಲ, ದೇವಿ ಚಾಮುಂಡಿಯೇ ತಮ್ಮ ಉಸಿರು ಎಂದು ನಂಬಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ತಮ್ಮ ಆರಾಧ್ಯ ದೇವಿಯ ಆಲಯದ ಅಭಿವೃದ್ಧಿಗೆ ತಮ್ಮನ್ನೇ ಅರ್ಪಿಸಿಕೊಂಡಿದ್ದರು. ಹೀಗೆ ಪ್ರಸಿದ್ಧವಾದ ಮತ್ತೊಂದು ದೇವಾಲಯವೆಂದರೆ ದೊಡ್ಡ ಕೆರೆಯ ದಡದಲ್ಲಿರುವ ಶ್ರೀ ಕೋಡಿ ಭೈರವೇಶ್ವರನ ದೇವಾಲಯ. ಈ ಗುಡಿಗೂ ಮೈಸೂರು ಒಡೆಯರ ಅರಸುಮನೆತನದ ಸಂಸ್ಥಾಪನೆಗೂ ನಿಕಟವಾದ ಸಂಬಂಧವಿದೆ. ಮೇಲ್ನೋಟಕ್ಕೆ ಯಾವ ಕಲಾವಂತಿಕೆಯೂ ಇಲ್ಲದೆ ಸಾಮಾನ್ಯ ಗುಡಿಯಂತೆ ಕಾಣುವ ಈ ದೇವಾಲಯ ತನ್ನ ಒಡಲಲ್ಲಿ ಒಂದು ಸಾಮ್ರಾಜ್ಯದ ಇತಿಹಾಸವನ್ನೇ ಹುದುಗಿಸಿಕೊಂಡಿರುವ ಮಹಾನ್ ದೇವಾಲಯ. ಸುಮಾರು 600 ವರ್ಷಗಳಿಗೂ ಹೆಚ್ಚು ಕಾಲ ಈ ನಾಡನ್ನು ಆಳಿದ ಯದುವಂಶದ ಕುಡಿಯೊಡೆಯಲು ಪ್ರಾರಂಭಿಸಿದ್ದೇ ಈ ಗುಡಿಯ ನೆರಳಲ್ಲಿ ಎಂಬುದು ಅತ್ಯಂತ ಮಹತ್ವಪೂರ್ಣವಾದ ಐತಿಹಾಸಿಕ ಸತ್ಯ. ಕ್ರಿಸ್ತಶಕ 1399ರಲ್ಲಿ ಯದುರಾಯ ಮತ್ತು ಕೃಷ್ಣರಾಯ ಎಂಬ ಇಬ್ಬರು ಸಹೋದರರು ವಿಜಯ ಮತ್ತು ಕೃಷ್ಣ ಎಂದು ಪ್ರಖ್ಯಾತರಾಗಿದ್ದರು. ಈ ಸಹೋದರರು ಮೇಲುಕೋಟೆ ಚೆಲುವ ನಾರಾಯಣನನ್ನು ಪೂಜಿಸಲು ಗುಜರಾತಿನ ಕಾಥೇವಾಡದಿಂದ ವಿಜಯನಗರದ ಮಾರ್ಗವಾಗಿ ಬಂದರು. ಮಹಿಷೂರಿನ ಅಂದರೆ ಮೈಸೂರಿನ ಸೌಂದರ್ಯದಿಂದ ಆಕರ್ಷಿತರಾದ ಇವರು ಮೈಸೂರನ್ನೇ ತಮ್ಮ ಬೀಡನ್ನಾಗಿ ಮಾಡಿಕೊಂಡರು. ಒಂದು ದಿನ ಈ ಸಹೋದರರಿಗೆ ಒಂದು ಆತಂಕದ ಸುದ್ದಿ ತಿಳಿಯುತ್ತದೆ. ಅದೇನೆಂದರೆ ಈ ಪ್ರಾಂತ್ಯದ ಅರಸಿ ದೇವಾಜಮ್ಮಣ್ಣಿಯವರನ್ನು ಕಾರುಗಳ್ಳಿಯ ದಳವಾಯಿ ಮಾರನಾಯಕ ತಾನು ರಾಜನಾಗುವುದಕ್ಕೋಸ್ಕರ ರಾಜಕುಮಾರಿಯನ್ನು ತನಗೇ ಮದುವೆ ಮಾಡಿಕೊಡಬೇಕೆಂದು, ಇಲ್ಲವಾದಲ್ಲಿ ತಮ್ಮ ಮಗಳನ್ನು ಹೊತ್ತೊಯ್ಯುವುದಾಗಿ ಬೆದರಿಕೆ ಒಡ್ಡಿರುತ್ತಾನೆ. ಆ ಕಾಲಕ್ಕೆ ದೊರೆ ಚಾಮರಾಜರು ಕಾಲವಾಗಿದ್ದರಿಂದ ಗಂಡು ದಿಕ್ಕಿಲ್ಲದೆ ರಾಣಿ ತುಂಬಾ ಕಂಗಾಲಾಗಿರುತ್ತಾಳೆ. ಈ ವಿಷಯ ಈ ಸಹೋದರರಿಗೆ ತಿಳಿಯುತ್ತದೆ. ಮಹಾನ್ ದೈವ ಭಕ್ತರಾದ ಇವರಿಗೆ ಒಂದು ದಿನ ಕೋಡಿ ಭೈರವೇಶ್ವರನ ದೇವಾಲಯದಲ್ಲಿ ಕಳೆಯಬೇಕೆಂದು, ಒಬ್ಬ ಜಂಗಮನ ಆಗಮನಕ್ಕಾಗಿ ಕಾಯಬೇಕೆಂದು ಕನಸಿನಲ್ಲಿ ಸೂಚನೆ ದೊರೆಯುತ್ತದೆ. ಇತ್ತ ರಾಣಿ ದೇವಾಜಮ್ಮಣ್ಣಿಗೂ ಕೂಡ ಕನಸಿನಲ್ಲಿ ಆಕೆಯ ಕುಲದೇವತೆ ಬಂದು ಕೋಡಿ ಭೈರವೇಶ್ವರನ ದೇವಾಲಯಕ್ಕೆ ಕುಲಪುರೋಹಿತರು ಮತ್ತು ಒಬ್ಬ ಜಂಗಮನನ್ನು ಕಳುಹಿಸಿಕೊಟ್ಟರೆ ನಿನ್ನ ಕಷ್ಟಕ್ಕೆ ಪರಿಹಾರ ಸಿಗುತ್ತದೆಂದು ಆಕೆಯ ಕುಲದೇವತೆ ತಿಳಿಸುತ್ತಾಳೆ. ಅದರಂತೆ ಕೋಡಿ ಭೈರವೇಶ್ವರನ ದೇವಾಲಯಕ್ಕೆ ಕುಲಪುರೋಹಿತರು ಮತ್ತು ಜಂಗಮರು ಬಂದು ಅರಮನೆಯ ಪರಿಸ್ಥಿತಿಯನ್ನು ಸಹೋದರರಲ್ಲಿ ವಿವರಿಸುತ್ತಾರೆ. ಪರಿಸ್ಥಿತಿಯನ್ನು ಅವಲೋಕಿಸಿದ ಸಹೋದರರು ರಾಣಿಗೆ ಸಹಾಯ ಹಸ್ತ ಚಾಚಲು ಮುಂದಾಗುತ್ತಾರೆ.
ಅರಮನೆಗೆ ಹಾಗೂ ರಾಣಿಗೆ ನಿಷ್ಠರಾಗಿದ್ದ ವ್ಯಕ್ತಿಗಳು ಮತ್ತು ಸೈನಿಕರೊಂದಿಗೆ ಚರ್ಚಿಸಿ ಕೂಟತಂತ್ರ ಸಿದ್ಧಪಡಿಸುತ್ತಾರೆ. 16 ಎಂಬ ಗ್ರಾಮದಲ್ಲಿ ಮಾರನಾಯಕ ಮತ್ತು ಅವನ ಜೊತೆಗಾರರೊಂದಿಗೆ ವಿವಾಹ ಸಂಭ್ರಮದ ಖುಷಿಯಲ್ಲಿ ಭೋಜನಕೂಟದಲ್ಲಿ ನಿರತನಾಗಿದ್ದಾಗ ಯದುರಾಯ ಮತ್ತು ಕೃಷ್ಣರಾಯರ ನೇತೃತ್ವದಲ್ಲಿ ರಾಣಿಯ ಸೈನಿಕರು ಮಾರನಾಯಕ ಮತ್ತು ಅವನ ಅನುಚರನನ್ನು ಕೊಂದು ಹಾಕುತ್ತಾರೆ. ದುಷ್ಟ ಮಾರನಾಯಕನ ಅಂತ್ಯದ ನಂತರ ಶುಭ ಮುಹೂರ್ತದಲ್ಲಿ ರಾಜಕುಮಾರಿ ದೇವಾಜಮ್ಮಣ್ಣಿಯನ್ನು ಯದುರಾಯ ವಿವಾಹವಾಗುತ್ತಾನೆ. ಈ ರೀತಿಯಾಗಿ ಯದುರಾಯನೇ ಮೈಸೂರು ಅರಸು ಮನೆತನದ ಸಂಸ್ಥಾಪಕನಾದ. ಕ್ರಿಸ್ತಶಕ 1399ರಲ್ಲಿ ಯದುರಾಯನಿಂದ ನೆಲೆಗೊಂಡ ಮೈಸೂರು ಅರಸು ಮನೆತನದಲ್ಲಿ ಒಟ್ಟು 25 ದೊರೆಗಳು ಆಗಿ ಹೋಗಿದ್ದಾರೆ. ಮೈಸೂರು ಅರಸು ಮನೆತನದ ದೊರೆಗಳನ್ನು ಒಡೆಯರ್ ಎಂದು ಕರೆಯಲಾಗುತ್ತದೆ. ಕ್ರಿಸ್ತಶಕ 1578ರಲ್ಲಿ ರಾಜ ಒಡೆಯರು ಪ್ರಾಬಲ್ಯಕ್ಕೆ ಬರುವವರೆಗೂ ಮೈಸೂರು ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದ ಸಣ್ಣ ಸಾಮಂತ ರಾಜ್ಯವಾಗಿಯೇ ಇತ್ತು. 1585ರಲ್ಲಿ ವಿಜಯನಗರ ಪತನವಾಗುತ್ತಿದ್ದಂತೆಯೇ ಮೈಸೂರಿನ ಒಡೆಯರು ವಿಜಯನಗರದ ಪರಂಪರೆ ಹಾಗೂ ಸಂಪ್ರದಾಯಗಳನ್ನು ಉತ್ತರಾಧಿಕಾರದ ರೂಪದಲ್ಲಿ ಪಡೆದುಕೊಂಡರು ಹಾಗೂ ಅವುಗಳನ್ನು ಮುಂದುವರೆಸಿಕೊಂಡು ಬಂದರು. ಕ್ರಿಸ್ತಶಕ 1610ರಲ್ಲಿ ರಾಜ ಒಡೆಯರು ಶ್ರೀರಂಗಪಟ್ಟಣದಲ್ಲಿ ವೈಭವ ಹಾಗೂ ವಿಜೃಂಭಣೆಗಳೊಡನೆ ಸಿಂಹಾಸನಾರೋಹಣ ಮಾಡಿದರು. ಆಗ ಶ್ರೀರಂಗಪಟ್ಟಣ ಮೈಸೂರಿನ ರಾಜಧಾನಿಯಾಗಿತ್ತು. ಹೀಗಿರುವ ಪಕ್ಷದಲ್ಲಿ 1761ರಿಂದ 1799ರವರೆಗೆ ಒಡೆಯರ ಆನುವಂಶಿಕ ಆಳ್ವಿಕೆಯಲ್ಲಿ ಒಡಕು ಉಂಟಾಗಿತ್ತು. ಈ ಅವಧಿಯಲ್ಲಿ ಹೈದರಾಲಿ ಹಾಗೂ ಆತನ ಪುತ್ರ ಟಿಪ್ಪು ಸುಲ್ತಾನರು ಸುಮಾರು 38 ವರ್ಷಗಳ ಕಾಲ ಈ ರಾಜ್ಯದ ಆಳ್ವಿಕೆಗಾರರಾಗಿದ್ದರು. 1799ರಲ್ಲಿ ಬ್ರಿಟಿಷರು ಟಿಪ್ಪುವನ್ನು ಪತನಗೊಳಿಸಿ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡ ನಂತರ 5 ವರ್ಷದ ರಾಜಕುಮಾರ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು 1799ರಲ್ಲಿ ಅವರ ಪೂರ್ವಜರ ಸಿಂಹಾಸನಕ್ಕೆ ಒಡೆಯರನ್ನಾಗಿ ಬ್ರಿಟಿಷರು ಸಂಸ್ಥಾಪಿಸಿದರು. ಆದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಪಟ್ಟಾಭಿಷೇಕ ಸಮಾರಂಭಕ್ಕೆ ಮೈಸೂರಿನಲ್ಲಿ ಅರಮನೆ ಎಂಬ ಹೆಸರಿಗೆ ತಕ್ಕದಾದ ಭವನ ಇರಲಿಲ್ಲ. ಕಾರಣ 1793ರಲ್ಲೇ ಟಿಪ್ಪು ನಜರ್ಬಾದ್ ಎಂಬ ಹೊಸ ನಗರವನ್ನು ನಿರ್ಮಿಸುವ ಉದ್ದೇಶದಿಂದ ಅರಮನೆಯೂ ಸೇರಿದಂತೆ ಹಳೆಯ ಹಾಗೂ ಶಿಥಿಲಗೊಂಡಿದ್ದ ಕಟ್ಟಡಗಳನ್ನು ಕೆಡವಿದ್ದ. ಆದ್ದರಿಂದ ನಜರ್ಬಾದ್ನಲ್ಲಿ ನಿರ್ಮಿಸಲಾಗಿದ್ದ ಚಪ್ಪರದ ಕೆಳಗೆ ಮಹಾರಾಜರ ಪಟ್ಟಾಭಿಷೇಕ ಸಮಾರಂಭ ನಡೆಸಬೇಕಾಗಿ ಬಂತು. 1912ಕ್ಕೂ ಮುಂಚೆ ಇದ್ದಂತಹ ಈ ಮರದ ಅರಮನೆಯನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು 1799ರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಪುನಶ್ಚೇತನಗೊಳಿಸುತ್ತಾರೆ. ಕೇವಲ 2 ವರ್ಷದ ಅವಧಿಯಲ್ಲಿ ತರಾತುರಿಯಿಂದ ಪೂರ್ಣಗೊಂಡ ಆ ಮರದ ಅರಮನೆ ಮತ್ತೆ ಶಿಥಿಲಗೊಳ್ಳುತ್ತದೆ. ಸಾಲದ್ದಕ್ಕೆ 1897ರಲ್ಲಿ ನಡೆದ ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿಯವರ ವಿವಾಹದ ಸಂದರ್ಭದಲ್ಲಿ ಆಕಸ್ಮಿಕ ಅಗ್ನಿ ದುರಂತದಲ್ಲಿ ಆ ಮರದ ಅರಮನೆಯ ಬಹುಭಾಗ ಬೆಂಕಿಯಿಂದ ನಾಶವಾಗಿ ಹೋಯಿತು. ನಮ್ಮ ಅದೃಷ್ಟಕ್ಕೆ ಜಾನ್ ಬರ್ಡ್ ಹುಡ್ ಎಂಬಾತ ಆ ಮರದ ಅರಮನೆಯ ಛಾಯಾಚಿತ್ರವನ್ನು ತೆಗೆದಿದ್ದ. ಆತ ಮೈಸೂರು ಸೇನೆಯಲ್ಲಿ ಅಶ್ವರೋಹಿಯಾಗಿದ್ದ. ಮೈಸೂರು ಅರಮನೆ ವೈಭವವನ್ನು ಪುನರ್ಸ್ಥಾಪಿಸುವ ಸಲುವಾಗಿ ಆಗ ರಾಜ ಪ್ರತಿನಿಧಿಯಾಗಿದ್ದ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ಅವರು ಹಳೆಯ ಅರಮನೆಯ ಮಾದರಿಯಲ್ಲಿಯೇ ಮತ್ತು ಅದೇ ಅಸ್ಥಿಭಾರದ ಮೇಲೆ ಹೊಸ ಅರಮನೆಯನ್ನು ಕಟ್ಟಿಸಲು ತೀರ್ಮಾನಿಸಿದರು. ಶ್ರೀ ಹೆನ್ರಿ ಇರ್ವಿನ್ ಅವರ ವಾಸ್ತುಶಿಲ್ಪ ನಕಾಶೆಯನ್ನು ಅನುಮೋದಿಸಲಾಯಿತು. 1897ರ ಅಕ್ಟೋಬರ್ನಲ್ಲಿ ಮಹಾರಾಣಿಯವರು ಹೊಸ ಅರಮನೆಯ ನಿರ್ಮಾಣ ಕಾರ್ಯವನ್ನು ಉದ್ಘಾಟಿಸಿದರು. ಮೈಸೂರು ರಾಜ್ಯದ ಅರಮನೆ ವಿಭಾಗದ ಕಾರ್ಯಪಾಲಕ ಎಂಜಿನಿಯರ್ ಆಗಿದ್ದ ಬಿಪಿ ರಾಘವುಲ್ಲು ನಾಯ್ಡು ಅವರಿಗೆ ಕಟ್ಟಡ ನಿರ್ಮಾಣ ಕಾರ್ಯವನ್ನು ವಹಿಸಲಾಯಿತು. ಅವರು ಹೊಸ ಅರಮನೆಯಲ್ಲಿ ಅಳವಡಿಸಬೇಕಾದ ವಾಸ್ತುಶಿಲ್ಪ ವಿನ್ಯಾಸದ ಬಗ್ಗೆ ಕಲ್ಕತ್ತಾ, ದೆಹಲಿ ಮತ್ತು ಮದ್ರಾಸುಗಳಲ್ಲಿ ವ್ಯಾಪಕ ಅಧ್ಯಯನ ನಡೆಸಿದರು. ಅವರ ಕಾರ್ಯಕುಶಲತೆಯ ಹಾಗೂ ಕಲಾವಿದರ ಸಾಮರ್ಥ್ಯದಿಂದ ಭವ್ಯ ಸ್ಮಾರಕವಾಗಿ ರೂಪುಗೊಂಡಿತು. ಸುಮಾರು 35 ವರ್ಷಗಳ ಸತತ ಪರಿಶ್ರಮದ ಫಲವಾಗಿ ಅಂದರೆ 1912ಕ್ಕೆ ಅರಮನೆಯ ನಿರ್ಮಾಣ ಕಾರ್ಯವು ಸಂಪೂರ್ಣಗೊಂಡಿತು. ಇದಕ್ಕೆ ತಗುಲಿದ ಒಟ್ಟು ವೆಚ್ಚ 41,47,913 ರೂಪಾಯಿಗಳು. ಈ ಅರಮನೆಯ ನಿರ್ಮಾಣ ಕಾರ್ಯದಲ್ಲಿ
ಎರಡು ವಿಶೇಷ ಅಂಶಗಳು ಗಮನಾರ್ಹವಾಗಿದೆ. ನಿರ್ಮಾಣದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೂ ಸ್ಥಳೀಯ ಸಾಮಗ್ರಿಗಳನ್ನು ಬಳಸಿರುವುದು ಮತ್ತು ಅಗ್ನಿ ನಿರೋಧಕ ವಿಧಾನಗಳ ಅಳವಡಿಕೆಯಂತೂ ಹೊಸ ವಿನ್ಯಾಸದ ಅತ್ಯಗತ್ಯ ಅಂಶವೇ ಆಗಿತ್ತು. ಮುಖ್ಯ ಕಟ್ಟಡ ಬೃಹದಾಕಾರದ ಬೂದು ಬಣ್ಣದ ಗ್ರಾನೈಟ್ನಿಂದ ನಿರ್ಮಿತವಾಗಿದ್ದು 3 ಮಹಡಿಗಳನ್ನು ಹೊಂದಿದೆ. ಇದರ ಮೇಲಿನ 5 ಅಂತಸ್ತಿನ ಗೋಪುರ ಎದ್ದು ಕಾಣುವಂತಿದೆ. ಈ ಗೋಪುರ ಚಿನ್ನದ ಕವಚದಿಂದ ಆವೃತವಾಗಿದೆ. ನೆಲದಿಂದ ಹಿಡಿದು ತುದಿಯಲ್ಲಿನ ಸ್ವರ್ಣ ಪತಾಕೆಯವರೆಗೂ ಈ ಗೋಪುರ 145 ಅಡಿ ಎತ್ತರವಾಗಿದೆ. ಮುಂಭಾಗದಲ್ಲಿ ಭವ್ಯವಾದ ಬೃಹತ್ತಾದ 7 ಕಮಾನುಗಳು ಮತ್ತು ಮಧ್ಯ ಕಮಾನಿನ ಪಾರ್ಶ್ವಗಳಲ್ಲಿ 2 ಸಣ್ಣ ಕಮಾನುಗಳು ಇದ್ದು ಇವುಗಳಿಗೆ ಎತ್ತರವಾದ ಸ್ತಂಭಗಳ ಆಶ್ರಯವಾಗಿದೆ. ಮಧ್ಯದ ಕಮಾನುಗಳ ಮೇಲೆ ಪಾಗಾರವಾಗಿ ಗಜಲಕ್ಷ್ಮಿಯ ಶಿಲ್ಪವಿದೆ. ನೆಲ ಅಂತಸ್ತಿನಲ್ಲಿ ಪೂರ್ವಕ್ಕೆ ಭವ್ಯವಾದ ಆನೆ ಬಾಗಿಲು ಇದೆ. ಪಕ್ಕದಲ್ಲಿ ದಕ್ಷಿಣದಲ್ಲಿ ಸುಂದರವಾದ ಕಲ್ಯಾಣ ಮಂಟಪವಿದೆ. ನೆಲ ಅಂತಸ್ತಿನಲ್ಲಿ ಪೂರ್ವಾಭಿಮುಖವಾಗಿ ಬೃಹತ್ ದರ್ಬಾರ್ ಸಭಾಂಗಣವಿದೆ. ಇದೇ ಅಂತಸ್ತಿನಲ್ಲಿ ಅಂಬಾವಿಲಾಸ ಎಂಬ ಸುಂದರವಾದ ಅಲಂಕೃತವಾದ ಖಾಸಗಿ ದರ್ಬಾರ್ ಸಭಾಂಗಣವಿದೆ. ಅರಮನೆ ಮುಂಭಾಗದಲ್ಲಿರುವ ವಿಶಾಲವಾದ ಬಯಲು ಮತ್ತು ಉದ್ಯಾನವನ ಅರಮನೆಯ ಇಡೀ ರಚನೆಗೆ ಆಕರ್ಷಣೆ ಮತ್ತು ಭವ್ಯತೆಯನ್ನು ಉಂಟುಮಾಡಿದೆ. ಈ ಅರಮನೆಯಲ್ಲಿ ಒಟ್ಟು 5 ಪ್ರವೇಶ ದ್ವಾರಗಳಿದ್ದು ಈ ಎಲ್ಲಾ ದ್ವಾರಗಳನ್ನು ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಜಯ ಮಾರ್ತಾಂಡ ಈ ಪೂರ್ವ ದಿಕ್ಕಿನ ದ್ವಾರ ಭವ್ಯವಾಗಿದೆ ಮತ್ತು ಪ್ರಭಾವ ಬೀರುವಂತಿದೆ. ಮಧ್ಯದ ಕಮಾನುದಾರಿ 60 ಅಡಿ ವಿಸ್ತಾರವಾಗಿದೆ. ಈ ದ್ವಾರವನ್ನು ಹೆಚ್ಚಾಗಿ ಆನೆ ಮತ್ತು ಕುದುರೆಗಳ ಸಂಚಾರಕ್ಕೆ ಉಪಯೋಗಿಸಲಾಗುತ್ತಿತ್ತು. ಜಯರಾಮ ಮತ್ತು ಬಲರಾಮ ಉತ್ತರದಲ್ಲಿರುವ ಬಲರಾಮ ಹಾಗೂ ಜಯರಾಮ ದ್ವಾರಗಳನ್ನು ವಿಜಯದಶಮಿಯ ಸಂಭ್ರಮದ ಮೆರವಣಿಗೆಗೆ ಬಳಸಲಾಗುವುದು. ಬ್ರಹ್ಮಪುರಿ ವೈಯಕ್ತಿಕ ಅನುಕೂಲಕ್ಕಾಗಿ ಉಪಯೋಗಿಸುತ್ತಿದ್ದ ದ್ವಾರವೆಂದರೆ ಬ್ರಹ್ಮಪುರಿ. ಕರಿಕಲ್ಲು ತೊಟ್ಟಿ ರಾಯಭಾರಿಗಳಿಗೆ ವಿಶೇಷವಾಗಿ ಮೀಸಲಿದ್ದ ದ್ವಾರ ಕರಿಕಲ್ಲು ತೊಟ್ಟಿ. ವರಾಹಿ ಸಾರ್ವಜನಿಕರ ಅನುಕೂಲಕ್ಕಾಗಿ ವರಾಹಿ ಸದಾ ಸಿದ್ಧವಾಗಿರುತ್ತದೆ. ಈ ಅರಮನೆ ಅದರ ದೀಪಾಲಂಕಾರಕ್ಕೆ ಪ್ರಸಿದ್ಧವಾಗಿದೆ. ಇಡೀ ಅರಮನೆ ಕಟ್ಟಡಕ್ಕೆ ಅದರ ಆಕೃತಿ ರೇಖೆಯನ್ನು ಅನುಸರಿಸಿ ಸಾಲು ಸಾಲಾಗಿ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದೆ. ಇದನ್ನು ಹತ್ತಿಸಿದಾಗ ದೀಪಗಳ ಅರಮನೆಯಂತೆ ಕಾಣುತ್ತದೆ. ಮೈಸೂರು ಅರಮನೆಯೊಂದಿಗೆ ಹೋಲಿಸಬಹುದಾದ ಇನ್ನೊಂದು ರಚನೆ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಮತ್ತು ಇದು ತುಂಬಾ ವಿಶಿಷ್ಟವಾಗಿದೆ. ಹೀಗೆಂದು ಅರಮನೆಗೆ ಭೇಟಿ ನೀಡುವವರು ಉದ್ಗರಿಸುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಅರಮನೆಯ ಈ ದೀಪಾಲಂಕಾರವನ್ನು ನವರಾತ್ರಿ ಸಂದರ್ಭದಲ್ಲಿ ಹಾಗೂ ಪ್ರತಿ ಭಾನುವಾರ ಮತ್ತು ತುಂಬಾ ವಿಶೇಷ ದಿನಗಳಲ್ಲಿ ಮಾತ್ರ ನೋಡುಗರಿಗೆ ಲಭ್ಯವಾಗುತ್ತದೆ. ಲಲಿತ್ ಮಹಲ್ ಅರಮನೆ ಮಹಾರಾಜ ಕೃಷ್ಣರಾಜ ಒಡೆಯರ್ರಂತಹ ಭವ್ಯ ನಿರ್ಮಾತೃ ನಿಜಕ್ಕೂ ಇಲ್ಲದೆ ಹೋಗಿದ್ದರೆ ಇಂತಹ ಒಂದು ಅದ್ಭುತವಾದ ಭವನ ನಮ್ಮ ಕಣ್ಣಿಗೆ ಬೀಳುತ್ತಿದ್ದೆ. ಈ ಭವನವನ್ನು ವಿನ್ಯಾಸಗೊಳಿಸಿದ್ದು ಇ.ಡಬ್ಲ್ಯೂ. ಫ್ರಿತ್ಲಿ. 1931ರಲ್ಲಿ ಪೂರ್ಣಗೊಂಡ ಈ ಕಟ್ಟಡಕ್ಕೆ ತಗುಲಿದ ವೆಚ್ಚ 13 ಲಕ್ಷ ರೂಪಾಯಿಗಳು. ಈಗ ಇದು ಒಂದು ಪ್ರತಿಷ್ಠಿತ ಹೋಟೆಲ್. ವಿಶೇಷವಾಗಿ ವಿದೇಶದಿಂದ ಬರುತ್ತಿದ್ದ ಅತಿಥಿಗಳಿಗೆಂದೇ ಈ ಅರಮನೆಯನ್ನು ಕಟ್ಟಿಸಿದ್ದರಂತೆ. ಜಗನ್ಮೋಹನ ಅರಮನೆ ಮೈಸೂರಿನಲ್ಲಿ ಮತ್ತೊಂದು ಅರಮನೆ ಎಂದರೆ ಅದು ಜಗನ್ಮೋಹನ ಅರಮನೆ. 1861ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರಿಂದ ನಿರ್ಮಿಸಲ್ಪಟ್ಟ ಈ ಅರಮನೆ ಪೂರ್ತಿಯಾಗಿ ಹಿಂದೂ ಶೈಲಿಯಲ್ಲಿದೆ. ಜಗನ್ಮೋಹನ ಅರಮನೆಯನ್ನು ಅಂಬಾವಿಲಾಸ ಅರಮನೆಯನ್ನು ನಿರ್ಮಿಸುವ 4 ದಶಕಗಳ ಮೊದಲೇ ನಿರ್ಮಿಸಲಾಗಿತ್ತು. ಈ ಅರಮನೆಯನ್ನು 1900ರಲ್ಲಿ ಯುವರಾಜ ಕೃಷ್ಣರಾಜ ಒಡೆಯರ್ ವಿವಾಹ ಮಹೋತ್ಸವಕ್ಕಾಗಿ ಮೊದಲ ಬಾರಿ ಉಪಯೋಗಿಸಲಾಯಿತು. ರಾಜಮನೆತನದ ಹಳೆಯ ಅರಮನೆ ಬೆಂಕಿಗೆ ಆಹುತಿಯಾದ ನಂತರ ಹೊಸ ಅರಮನೆಯನ್ನು ನಿರ್ಮಿಸುವವರೆಗೂ ರಾಜವಂಶಿಕರು ಇಲ್ಲಿಯೇ ವಾಸವಾಗಿದ್ದರು. ಅರಮನೆಯ ಮುಂದೆ ಉದ್ಯಾನವನವನ್ನು ನಿರ್ಮಿಸಿದ ಮೇಲಂತೂ ಅರಮನೆ ಇನ್ನಷ್ಟು ಕಳೆಗಟ್ಟಿದೆ. ಕೃಷ್ಣರಾಜ ಸಾಗರ ಅಥವಾ ಕನ್ನಂಬಾಡಿ ಕಟ್ಟೆ
ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಈ ಅಣೆಕಟ್ಟನ್ನು ಅಧಿಕೃತವಾಗಿ ಪ್ರಾರಂಭಿಸುವ ಮುನ್ನ ಇದನ್ನು ಕನ್ನಂಬಾಡಿ ಕಟ್ಟೆ ಎಂದು ಕರೆಯಲಾಗುತ್ತಿತ್ತು. ಈ ಅಣೆಕಟ್ಟೆಯ ಎಡದಂಡೆಯಲ್ಲಿ ಕನ್ನಂಬಾಡಿ ಎಂಬ ಹಳ್ಳಿ ಇದ್ದುದರಿಂದ ಇದನ್ನು ಕನ್ನಂಬಾಡಿ ಎಂದು ಕರೆಯುತ್ತಾರೆ. 1ನೇ ಶತಮಾನದ ಕೊನೆಯಲ್ಲಿ ಕರಿಕಾಲ ಚೋಳ ಅರಸನು ಭಾರತದಲ್ಲೇ ಮೊದಲ ಬಾರಿಗೆ ಕಲ್ಲಗೈ ಎಂಬ ಅಣೆಕಟ್ಟೆಯನ್ನು ತಮಿಳುನಾಡಿನಲ್ಲಿ ಕಟ್ಟಿದನು. ಆಧುನಿಕ ಕಾಲದಲ್ಲಿ ಸಾಕಷ್ಟು ತಾಂತ್ರಿಕ ಪ್ರಗತಿ ಉಂಟಾದ ಕಾಲದಲ್ಲಿ ಭಾರತದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕ ನೆಲದಲ್ಲಿ 1911ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಅಣೆಕಟ್ಟಿನ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ಸರ್ ಎಂ ವಿಶ್ವೇಶ್ವರಯ್ಯ, ಸರ್ದಾರ್ ಎಂ ಕಾಂತರಾಜ ಅರಸು, ಅಲ್ಖಿಯನ್ ರಾಜ್ಕುಮಾರ್ ಬ್ಯಾನರ್ಜಿ ಮತ್ತು ಮಿರ್ಜಾ ಎಂ ಇಸ್ಮಾಯಿಲ್ ಎಂಬ 4 ಮಂದಿ ದಿವಾನರ ಮೇಲ್ವಿಚಾರಣೆಯಲ್ಲಿ ಸುಮಾರು 10,000 ಜನ ಕಾರ್ಮಿಕರ ಪರಿಶ್ರಮದಿಂದ 1931ರಲ್ಲಿ ಅಣೆಕಟ್ಟೆ ಕಾರ್ಯ ಪೂರ್ಣಗೊಂಡಿತು. 1781ರಲ್ಲಿ ಟಿಪ್ಪು ಸುಲ್ತಾನನು 70 ಅಡಿಯ ಒಂದು ಅಣೆಕಟ್ಟು ಕಟ್ಟುವ ಉದ್ದೇಶದಿಂದ ಶಂಕುಸ್ಥಾಪನೆ ನೆರವೇರಿಸಿದ ಎಂಬುದಕ್ಕೆ ಸಾಕ್ಷಿಯಾಗಿ 1911ರಲ್ಲಿ ಅಣೆಕಟ್ಟು ನಿರ್ಮಾಣಕ್ಕಾಗಿ ನೆಲ ಅಗೆಯುವ ಸಂದರ್ಭದಲ್ಲಿ ದೊರೆತ ಒಂದು ಪರ್ಷಿಯನ್ ಭಾಷೆಯ ಶಿಲಾನ್ಯಾಸ ಫಲಕದಿಂದ ತಿಳಿದುಬರುತ್ತದೆ. ಈ ಫಲಕವನ್ನು ಪ್ರವೇಶ ದ್ವಾರದಲ್ಲಿ ಸ್ಥಾಪಿಸಲಾಗಿದೆ. ಸಂತ ಫಿಲೋಮಿನಾ ಚರ್ಚ್. ಭಾರತದ ವೈಭವದ ದೇವಾಲಯಗಳಲ್ಲಿ ಸಂತ ಫಿಲೋಮಿನಾ ಚರ್ಚ್ ಕೂಡ ಒಂದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಕ್ಲಾಸಿಕಲ್ ಪರ್ಪೆಂಡಿಕ್ಯುಲರ್ ಗೋತಿಕ್ ಶೈಲಿಯಲ್ಲಿರುವ ಈ ದೇವಾಲಯದ ಶಂಕುಸ್ಥಾಪನೆಯನ್ನು ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರು 1933ರಲ್ಲಿ ಅಕ್ಟೋಬರ್ 28ರಂದು ನೆರವೇರಿಸಿದರು. ಇದರ ಹೊರಭಾಗವಂತೂ ಕಣ್ಣು ಹಾಯಿಸಿದಷ್ಟು ಎತ್ತರ ನಿಲ್ಲುವ ಈ 2 ಅವಳಿ ಜವಳಿ ಗೋಪುರಗಳು ನೆಲದಿಂದ 175 ಅಡಿ ಎತ್ತರವಿದೆ. ವಿಧ ವಿಧವಾಗಿ ಮಡಚಿ ಇಟ್ಟಂತಿರುವ ಕಂಬಗಳು ಅತ್ಯಾಕರ್ಷಕ. ಈ ಹಿಂದೆ ರೋಮನ್ ಚಕ್ರವರ್ತಿ ಡಿಯೋಕ್ಲೈಟನ್ ಗ್ರೀಕ್ನ ಅಪ್ರತಿಮ ಸುಂದರಿ ಫಿಲೋಮಿ ತಾನು ತನ್ನನ್ನು ದೇವರಿಗೆ ಅರ್ಪಿಸಿಕೊಂಡಿರುವುದಾಗಿ ಹೇಳಿದ್ದಕ್ಕೆ ಆಕೆಯನ್ನು ತುಂಬಾ ಹಿಂಸಿಸುತ್ತಿದ್ದ ಎನ್ನಲಾಗಿದೆ. ಹೀಗೆ ಈ ಚರ್ಚ್ನ ಹಿಂದೆ ಅನೇಕ ಕಥೆಗಳಿವೆ. ಅಠಾರ ಕಚೇರಿ. ಈ ಜಿಲ್ಲಾ ಅಠಾರ ಕಚೇರಿ ಕಟ್ಟಡ ತುಂಬಾ ಸುಂದರವಾದ ಭವನ. ಎತ್ತರದ ಪ್ರದೇಶದಲ್ಲಿರುವ ಇದರ ಭವ್ಯತೆ ಇನ್ನಷ್ಟು ಎದ್ದು ಕಾಣುತ್ತದೆ. ಸುಮಾರು 93 ಎಕರೆ ಖಾಲಿ ಪ್ರದೇಶದಲ್ಲಿ ನಿರ್ಮಿಸಿರುವ ಈ ಕಟ್ಟಡ ನಿರ್ಮಾಣಕ್ಕೆ ತಗುಲಿದ ಅಂದಾಜು ವೆಚ್ಚ 1.25 ಲಕ್ಷ ರೂಪಾಯಿಗಳು. ಮಧ್ಯಭಾಗದಲ್ಲಿ ಗೋಪುರ ಮತ್ತು ಅದರ ಮೇಲಿರುವ ಶಂಖಾಕೃತಿ ಕಳಶ ಈ ಭವನಕ್ಕೆ ಅತ್ಯಂತ ಆಕರ್ಷಣೆಯನ್ನು ನೀಡುತ್ತದೆ. ಜಿಲ್ಲಾ ಅಠಾರ ಕಚೇರಿಯ ಮುಂದೆ ಸರ್ ಜೇಮ್ಸ್ ಗೋರ್ಡನ್ ಅವರ ಸುಂದರ ಪ್ರತಿಮೆ ಎತ್ತರದ ವೇದಿಕೆಯ ಮೇಲೆ ನಿಂತಿದೆ. ಯಾರು ಈ ಗೋರ್ಡನ್ ಎಂದರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ರಾಜ್ಯದ ಆಡಳಿತ ಅರಸರ ಕೈತಪ್ಪಿ ಬ್ರಿಟಿಷರ ನೇರ ನಿರ್ವಹಣೆಗೆ ಒಳಪಡಿಸಿದಾಗ ಮತ್ತೆ ಯದುವಂಶಜರಿಗೆ ಆಡಳಿತವನ್ನು ಬ್ರಿಟಿಷರಿಂದ ಹಿಂತಿರುಗಿಸಲು ಪ್ರಮುಖ ಪಾತ್ರ ವಹಿಸಿದವರೆಂದರೆ ಸರ್ ಜೇಮ್ಸ್ ಗೋರ್ಡನ್. ಬೆಳ್ಳಿ ಹಬ್ಬದ ಗಡಿಯಾರ. ಈ ಗಡಿಯಾರ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರಿಗೆ 25 ವರ್ಷಗಳು ತುಂಬಿದ ಸಂದರ್ಭದಲ್ಲಿ, ಅಂದರೆ 1927ರಲ್ಲಿ ನಿರ್ಮಾಣವಾಯಿತು. ಪೂರ್ತಿ 75 ಅಡಿ ಎತ್ತರವಿರುವ ಈ ಮಹಾ ಚೌಕಾಕಾರದ ಗೋಪುರದ ಮೇಲ್ಭಾಗದಲ್ಲಿ ರಾಜಸ್ಥಾನಿ ವಿನ್ಯಾಸ ಬೆರೆತ ಇಂಡೋ ಸಾರ್ಸೆನಿಕ್ ಶೈಲಿ ಚಿತ್ತಾಕರ್ಷಕವಾಗಿದೆ. ಈ ಗೋಪುರ ಅರಮನೆ ಮುಂಭಾಗದಲ್ಲಿದ್ದು ಗಾಂಧಿ ಚೌಕ, ಅಶೋಕ ರಸ್ತೆ ಹಾಗೂ ಅರಮನೆ ರಸ್ತೆಗಳನ್ನು ಬೇರ್ಪಡಿಸಿ ನಿಂತಿದೆ. 5 ಅಡಿ ವೃತ್ತಾಕಾರದ ಈ ಗಡಿಯಾರ ಬಹುಶಃ ಕರ್ನಾಟಕವನ್ನು ಹೊರತುಪಡಿಸಿ ಇನ್ನೆಲ್ಲೂ ಕಂಡುಬರುವುದಿಲ್ಲ. ಕೃಷ್ಣರಾಜೇಂದ್ರ ವೃತ್ತ. 1950ರ ದಶಕದಲ್ಲಿ ಸ್ಥಾಪಿತಗೊಂಡ ಈ ವೃತ್ತ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರ ಹೆಸರಿನಲ್ಲಿದೆ. ಈ ಪ್ರತಿಮೆಯನ್ನು ಸುಂದರವಾಗಿ ಕೆತ್ತಿದ ಶಿಲ್ಪಿ ಅಂದಿನ ಬಾಂಬೆಯ, ಇಂದಿನ ಮುಂಬಯಿಯ ಆರ್.ಪಿ. ಕಾಮತ್. ಒಂದು ಕಡೆಯಿಂದ ಸಯ್ಯಾಜಿರಾವ್ ರಸ್ತೆ ಹಾಗೂ ದೇವರಾಜ ರಸ್ತೆಗಳನ್ನು ಬೇರ್ಪಡಿಸಿದರು. ಈ ವೃತ್ತದ ಸುತ್ತಲೂ ವೃತ್ತಾಕಾರವಾಗಿ ಜನತಾ ಬಜಾರ್ ಇದೆ. ಚಾಮರಾಜೇಂದ್ರ ವೃತ್ತ. ಮೈಸೂರಿನ ಹೃದಯ ಭಾಗದಲ್ಲಿರುವ ಅರಮನೆಯ ಉತ್ತರ ದ್ವಾರದ ಎದುರಿಗೆ ಕಂಡುಬರುವ ಈ ಸುಂದರ ಹಾಗೂ ವಿಶಾಲವಾದ ವೃತ್ತವೇ ಶ್ರೀ ಚಾಮರಾಜೇಂದ್ರ ವೃತ್ತ. ಪ್ರತಿಮೆಯನ್ನು ಕೆತ್ತಿದ ಶಿಲ್ಪಿ ರಾಬರ್ಟ್ ಡಬ್ಲ್ಯೂ ಕಾಲ್ಟನ್. ಈ ಪ್ರತಿಮೆಯಲ್ಲಿ ಒಡೆಯರ್ ಸಾಂಪ್ರದಾಯಿಕ ಪೋಷಾಕಿನಲ್ಲಿಲ್ಲದೆ
GCSI ಪದವಿ ಪಡೆದ ಸಂದರ್ಭದಲ್ಲಿ ಧರಿಸಿದ ಪೋಷಾಕಿನಲ್ಲಿರುವುದು ವಿಶೇಷ. ಈ ಪ್ರತಿಮೆಯನ್ನು ಅಮೃತಶಿಲೆಯಿಂದ ಕೆತ್ತಲಾಗಿದ್ದು, ಪ್ರತಿಮೆಯ ಸುತ್ತ ಮಂಟಪವನ್ನು ಕಟ್ಟಿ ಮೇಲ್ಭಾಗವನ್ನು ಸುಂದರವಾದ ಛತ್ರಿಯಾಕಾರದಲ್ಲಿ ಕಟ್ಟಿರುವುದು ಮತ್ತೊಂದು ವಿಶೇಷ. ಈ ವೃತ್ತವನ್ನು 1920ರಲ್ಲಿ ಸ್ಥಾಪಿಸಲಾಯಿತು. ಹಾರ್ಡಿಂಗ್ ವೃತ್ತ. ಈ ವೃತ್ತ ನಿರ್ಮಾಣಗೊಂಡಿದ್ದು ರಾಯಭಾರಿಗಳು ನಗರ ಪ್ರವೇಶಿಸಲು. ಈ ವೃತ್ತವನ್ನು 1913ರಲ್ಲಿ ನಿರ್ಮಿಸಲಾಯಿತು. ಈ ವೃತ್ತಕ್ಕೆ ಮೊದಲು ಇದ್ದ ಹೆಸರು ನಿಷಾದ್ ಬಾಗ್. ಈ ವೃತ್ತದ ಸುತ್ತಲೂ ಉದ್ಯಾನವನಗಳಿದ್ದು, ಇದು ಒಟ್ಟು 6 ರಸ್ತೆಗಳನ್ನು ವಿಭಾಗಿಸುವುದರಿಂದ ಸ್ಥಳೀಕರು ಇದನ್ನು ಆರ್ ಗೇಟ್ ಎಂದು ಕರೆಯುತ್ತಾರೆ. ಕೃಷ್ಣರಾಜೇಂದ್ರ ಆಸ್ಪತ್ರೆ 1876 ಹಾಗೂ 1918 ಹೀಗೆ ಎರಡೆರಡು ಬಾರಿ ಕಟ್ಟಿಸಿಕೊಂಡ ಕಟ್ಟಡ ಎಂಬ ಹೆಗ್ಗಳಿಕೆ ಇದರದು. ಈ ಕಟ್ಟಡ ಪೂರ್ತಿ ರೋಮನ್ ಶೈಲಿಯಲ್ಲಿದ್ದು, ಮೈಸೂರಿನ ಪುರಾತನ ಕಟ್ಟಡಗಳಲ್ಲಿ ಇದು ಕೂಡ ಒಂದು. ಈ ಆಸ್ಪತ್ರೆಯನ್ನು ಮಹಾರಾಜ ಕೃಷ್ಣರಾಜೇಂದ್ರ ಒಡೆಯರ್ ಸಾರ್ವಜನಿಕರ ಅನುಕೂಲಕ್ಕಾಗಿ ಕಟ್ಟಿಸಿದ್ದರಿಂದ ಇಂದಿಗೂ ಸಹ ಈ ಆಸ್ಪತ್ರೆಗೆ ಅವರ ಹೆಸರು ಇದೆ. ಈ ಕಟ್ಟಡ ನಿರ್ಮಾಣಕ್ಕೆ ತಗುಲಿರುವ ಅಂದಾಜು ವೆಚ್ಚ 6.5 ಲಕ್ಷ ರೂಪಾಯಿಗಳು. ಚೆಲುವಾಂಬ ಆಸ್ಪತ್ರೆ. ಈ ಕಟ್ಟಡದ ರಚನೆ 1938ರಲ್ಲಿ ಆಗಿದ್ದು, ಈ ಕಟ್ಟಡಕ್ಕೆ ವಿಶೇಷವಾಗಿ ಶಾಸ್ತ್ರೀಯ ಕಮಾನುಗಳಿದ್ದು, ಕಟ್ಟಡದ ಎಡತುದಿ ಹಾಗೂ ಬಲತುದಿಯಲ್ಲಿ ಛತ್ರಿಯಾಕಾರದ ಗೋಪುರಗಳಿವೆ. ವೃತ್ತಾಕಾರದ ಕಂಬಗಳು ಇಡೀ ಕಟ್ಟಡವನ್ನೇ ಬಳಸಿ ನಿಂತಿವೆ. ಮೈಸೂರು ಸಂಸ್ಥಾನದ 3ನೇ ರಾಜಕುಮಾರಿ ಚೆಲುವಾಂಬ ತನ್ನ ಹುಟ್ಟುಹಬ್ಬದ ಕಾಣಿಕೆಯಾಗಿ ನಾಡಿಗೆ ನೀಡಿದ ಈ ಕಟ್ಟಡ ಈಗ ಆಸ್ಪತ್ರೆಯಾಗಿ ಪರಿವರ್ತನೆಯಾಗಿದೆ. ರಾಜಕುಮಾರಿ ಕೃಷ್ಣಾಜಮ್ಮಣ್ಣಿ ಕ್ಷಯರೋಗಿಗಳ ಚಿಕಿತ್ಸಾಧಾಮ. ಈ ಆಸ್ಪತ್ರೆಯ ಹಿಂದೆ ಒಂದು ಚಿಂತಾಜನಕವಾದ ಕಥೆಯೇ ಅಡಗಿದೆ. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 2ನೇ ಅಕ್ಕ ರಾಜಕುಮಾರಿ ಕೃಷ್ಣಾಜಮ್ಮಣ್ಣಿಯವರು 1883ರ ಜೂನ್ 8ರಂದು ಜನಿಸಿದರು. 1896ರ ಏಪ್ರಿಲ್ 20ರಂದು ವಿವಾಹವಾಗಿ 8 ವರ್ಷ ವೈವಾಹಿಕ ಜೀವನದಲ್ಲಿ ಇವರು 1 ಗಂಡು 3 ಜನ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದರು. ತಾಯಿ ವಾಣಿವಿಲಾಸ ಸನ್ನಿಧಾನ ಅವರಿಗೆ ಕೃಷ್ಣಾಜಮ್ಮಣ್ಣಿಯನ್ನು ಕಂಡರೆ ಅಪಾರ ಪ್ರೀತಿ. ಕಿರಿಯ ಸೋದರ ನಾಲ್ವಡಿ ಕೃಷ್ಣರಾಜ ಒಡೆಯರ್ರಿಗೆ ಅಕ್ಕ ಎಂದರೆ ಅಪಾರ ಅಕ್ಕರೆ. ದುರಂತವೆಂದರೆ ಕೃಷ್ಣಾಜಮ್ಮಣ್ಣಿಯವರು ಕ್ಷಯರೋಗಕ್ಕೆ ತುತ್ತಾಗಿ 1904ರ ನವೆಂಬರ್ 22ರಂದು ತಮ್ಮ 21ನೇ ವಯಸ್ಸಿನಲ್ಲಿ ಅಸುನೀಗಿದರು. ಈ ದುರಂತ ಅಷ್ಟಕ್ಕೆ ನಿಲ್ಲಲಿಲ್ಲ. ಇವರ 3 ಜನ ಪುತ್ರಿಯರು ಸಹ ಅದೇ ರೋಗಕ್ಕೆ ತುತ್ತಾದರು. ಆ ದಿನಗಳಲ್ಲಿ ಕ್ಷಯರೋಗಕ್ಕೆ ಮದ್ದು ಇರಲಿಲ್ಲ. ಈ ಘಟನೆ ತಾಯಿ ವಾಣಿವಿಲಾಸ ಸನ್ನಿಧಾನರವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೂ ಸಹಿಸಿಕೊಳ್ಳಲಾಗದ ಆಘಾತವಾಯಿತು. ಮನನೊಂದ ಅವರು ರಾಜಮನೆತನದವರ ಕಥೆಯೇ ಹೀಗಾದರೆ ಸಾಮಾನ್ಯ ಜನರ ಗತಿ ಏನು ಎಂದು 1918ರ ಏಪ್ರಿಲ್ ತಿಂಗಳಲ್ಲಿ ರಾಜಮಾತೆಯವರು ಈ ಆಸ್ಪತ್ರೆಯ ಶಂಕುಸ್ಥಾಪನೆ ಮಾಡಿದರು. 1921ರ ನವೆಂಬರ್ 18ರಂದು ಈ ಚಿಕಿತ್ಸಾಧಾಮವನ್ನು ಪ್ರಜಾಕೋಟಿಗೆ ಅರ್ಪಿಸಿದರು. ಕೋಟ್ಯಾಂತರ ರೋಗಿಗಳು ಇಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆದು ರೋಗದಿಂದ ಗುಣಮುಖರಾಗಿ ರಾಜಮಾತೆಯನ್ನು ಕೃತಜ್ಞತೆಯಿಂದ ಇಂದಿಗೂ ಸ್ಮರಿಸಿಕೊಳ್ಳುತ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಕಾರ್ಯಸೌಧ. ವಿದ್ಯಾಧಿದೇವತೆ ಸರಸ್ವತಿ ಚಿತ್ರವಿರುವ ಈ ಕಟ್ಟಡ ಮೈಸೂರು ವಿಶ್ವವಿದ್ಯಾನಿಲಯದ ಕಾರ್ಯಸೌಧ. 1916ರಲ್ಲಿ ನಿರ್ಮಾಣಗೊಂಡ ಈ ಕಟ್ಟಡ ಶುದ್ಧ ಯುರೋಪಿಯನ್ ಶೈಲಿಯಲ್ಲಿದ್ದು, ತನ್ನ ಆಕರ್ಷಣೆ ಮತ್ತು ಗಟ್ಟಿತನವನ್ನು ಉಳಿಸಿಕೊಂಡಿದೆ. ಮುಂಭಾಗದಲ್ಲಿ ಹುಲ್ಲುಹಾಸು ಈ ಕಟ್ಟಡಕ್ಕೆ ಮತ್ತಷ್ಟು ಮೆರಗನ್ನು ನೀಡುತ್ತದೆ. ಮಹಾರಾಜ ಕಾಲೇಜು. 1889ರ ನವೆಂಬರ್ 29ರಂದು ಮೈಸೂರಿಗೆ ಭೇಟಿ ನೀಡಿದ್ದ ಇಂಗ್ಲಿಷ್ ರಾಜಕುಮಾರ ಆಲ್ಬರ್ಟ್ ಇದನ್ನು ಕಟ್ಟುವುದಕ್ಕೆ ಅಡಿಗಲ್ಲು ಹಾಕಿದ್ದ. ಒಂದಂತಸ್ತಿನ ಈ ಕಟ್ಟಡವನ್ನು ಕಾಲೇಜಿಗೆಂದು ಕಟ್ಟಿದರು ಎನ್ನಲಾಗುತ್ತಿದೆ. ಯುವರಾಜ ಕಾಲೇಜು. ಮಹಾರಾಜ ಕಾಲೇಜಿನ ಪಕ್ಕದಲ್ಲೇ ಯುವರಾಜ ಹೆಸರಿನ ಮತ್ತೊಂದು ಕಾಲೇಜಿದೆ. ಇದನ್ನು 1927ರ ಆಗಸ್ಟ್ 8ರಂದು ಅಂದಿನ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದ ಶ್ರೀ ರಾಜೇಂದ್ರನಾಥ್ ಶೀಲ್ ಪ್ರಾರಂಭಿಸಿದರು. ಮಹಾರಾಣಿ ವಿಜ್ಞಾನ ಕಾಲೇಜು. ಈ ಕಾಲೇಜನ್ನು 1881ರಲ್ಲಿ ಸ್ಥಾಪಿಸಲಾಗಿದ್ದು,
ಇದರ ಮೂಲ ಹೆಸರು ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ. ಇದು ಶುದ್ಧ ಯುರೋಪಿಯನ್ ಶೈಲಿಯಲ್ಲಿರುವ ಕಟ್ಟಡ. ಚಾಮರಾಜೇಂದ್ರ ತಾಂತ್ರಿಕ ತರಬೇತಿ ಸಂಸ್ಥೆ 1906ರಲ್ಲಿ ಇಂಗ್ಲಿಷ್ ರಾಜಕುಮಾರ ಆಲ್ಬರ್ಟ್ನಿಂದ ಶಂಕುಸ್ಥಾಪನೆಗೊಂಡ ಈ ಕಟ್ಟಡ 1913ರಲ್ಲಿ ಪೂರ್ಣವಾಯಿತು. ಆಗ ಕಟ್ಟಡಕ್ಕೆ ತಗುಲಿದ ವೆಚ್ಚ 2.5 ಲಕ್ಷ ರೂಪಾಯಿಗಳು. ಇದನ್ನು ವಿಶೇಷವಾಗಿ ಚಾಮರಾಜೇಂದ್ರ ಒಡೆಯರ್ರವರಿಗೆ ಅರ್ಪಿಸಲಾಗಿದ್ದು, ಇಂದಿಗೂ ಈ ಕಟ್ಟಡ ಅವರ ಹೆಸರಿನಲ್ಲಿಯೇ ಇದೆ. ಇಲ್ಲಿ ಚಿತ್ರಕಲೆಗಳು ಮತ್ತು ವಿವಿಧ ರೀತಿಯ ಲಲಿತ ಕಲೆಗಳ ಬಗ್ಗೆ ತರಬೇತಿಯನ್ನು ನೀಡಲಾಗುತ್ತದೆ. ಸೀತಾ ವಿಲಾಸ ಧರ್ಮಶಾಲೆ ಸುಮಾರು 1842ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ಈ ಕಟ್ಟಡವನ್ನು ನಿರ್ಮಿಸಿದರು. ದೂರದ ಊರುಗಳಿಂದ ರಾಜಧಾನಿಗೆ ಆಗಮಿಸುತ್ತಿದ್ದ ಸಂಗೀತಗಾರರು, ಕಲಾವಿದರು, ಕುಸ್ತಿಪಟುಗಳು ಇನ್ನೂ ಮುಂತಾದ ಅತಿಥಿಗಳು ತಂಗಲೆಂದು ಈ ಧರ್ಮಶಾಲೆಯನ್ನು ಚಾಮರಾಜ ರಸ್ತೆಯ ಪಕ್ಕದಲ್ಲೇ ನಿರ್ಮಿಸಲಾಗಿದೆ. ಮೃಗಾಲಯ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ರವರು 1892ರಲ್ಲಿ ಈ ಮೃಗಾಲಯವನ್ನು ಪ್ರಾರಂಭಿಸಿದರು. ಈ ಆಲಯಕ್ಕೆ ಮೊದಲು ಬಂದ ಪ್ರಾಣಿಗಳೆಂದರೆ ಝೀಬ್ರಾ ಮತ್ತು ಬಬೂನ್ಗಳು. ಇವುಗಳನ್ನು ಖರೀದಿಸಿದ್ದು ಬಾಂಬೆಯ ಮಿಸ್ಟರ್ ಫ್ರಾಂಕ್ ಬ್ರೌನ್ ಸರ್ಕಸ್ನಿಂದ. ನಂತರ 2 ಹುಲಿಗಳು ಹಾಗೂ ಕೆಲವು ಜಾತಿ ಪಕ್ಷಿಗಳನ್ನು ತರಲಾಯಿತು. ಇಲ್ಲಿರುವ ಹಲವಾರು ಪ್ರಾಣಿ ಹಾಗೂ ಪಕ್ಷಿಗಳನ್ನು ಖರೀದಿಸಲಾಗಿದೆ ಮತ್ತು ಬೇರೆ ಕಡೆಗಳಿಂದ ಬಳುವಳಿಯಾಗಿ ಬಂದಿದ್ದೂ ಉಂಟು. ಅಲ್ಲದೆ ಮೈಸೂರಿನ ಸುತ್ತಮುತ್ತಲ ಕಾಡುಗಳಿಂದ ಹಿಡಿದು ತಂದಂತಹ ಪ್ರಾಣಿಗಳೂ ಇವೆ. ಈ ಮೃಗಾಲಯವು 1906ರಿಂದ 1927ರ ಅವಧಿಯಲ್ಲೇ ಸುಮಾರು 100 ಎಕರೆಯವರೆಗೆ ವಿಸ್ತಾರವಾಗಿತ್ತು ಎಂಬ ವಿಷಯ ಅಚ್ಚರಿ ತರುವಂತಹದ್ದು. ಹೀಗೆ ಮೈಸೂರಿನ ಪ್ರತಿಯೊಂದು ಕಟ್ಟಡ, ರಸ್ತೆ, ಮರ ಅಷ್ಟೇ ಏಕೆ ಒಂದೊಂದು ಕಲ್ಲು ಸಹ ತನ್ನ ಅಪೂರ್ವ ಇತಿಹಾಸವನ್ನು ಸಾರಿ ಹೇಳುತ್ತದೆ. ಅದಕ್ಕೆ ಮೈಸೂರನ್ನು ಕಲೆಗಳ ತವರು ಎಂದು ಕರೆಯುತ್ತಾರೆ. ದಸರಾ ಉತ್ಸವ ಎಂಬುದು ವಿಜಯನಗರ ದೊರೆಗಳ ಕಾಲದಿಂದಲೂ ಆಚರಣೆಯಲ್ಲಿದೆ. 1565ರಲ್ಲಿ ವಿಜಯನಗರ ಪತನಗೊಂಡ ನಂತರ ವಿಜಯನಗರದ ಪರಂಪರೆ ಹಾಗೂ ಸಂಪ್ರದಾಯಗಳನ್ನು ಉತ್ತರಾಧಿಕಾರದ ರೂಪದಲ್ಲಿ ಪಡೆದುಕೊಂಡರು. ಮೈಸೂರು ಒಡೆಯರು ಇದನ್ನು ಮುಂದುವರೆಸಿಕೊಂಡು ಬಂದರು. 1610ರಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದ ರಾಜ ಒಡೆಯರವರು ದಸರಾ ಮಹೋತ್ಸವಕ್ಕೆ ನಾಂದಿಯಾದರು. ಈ ಉತ್ಸವಗಳನ್ನು ತಮ್ಮ ವಂಶಜರು ಮುಂದುವರೆಸಿಕೊಂಡು ಹೋಗುವಂತೆ ಗೊತ್ತುಪಡಿಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲಕ್ಕೂ ಹಿಂದೆ ದಸರಾ ನಮ್ಮ ನಾಡ ಹಬ್ಬವಾದಂತೇನೂ ಇಲ್ಲ. ಇಡೀ ಮೈಸೂರು ಕೋಟೆಯ ಒಳಗೆ ಇದ್ದುದರಿಂದ ಅಲ್ಲಿಯ ಜನಕ್ಕೆ ಮಾತ್ರ ಹಬ್ಬವಾಗಿರುತ್ತಿತ್ತು. ಆದರೂ ಸಹ ಆ ಜನ ಅರಮನೆಯ ಖಾಸಾ ಆಚರಣೆಯಲ್ಲಿ ಭಾಗವಹಿಸುವಂತಿರಲಿಲ್ಲ. ಆ ಖಾಸಾ ದರ್ಬಾರು ಈಗಲೂ ಸಹ ನಡೆಯುತ್ತದೆ. ಅಶ್ವಯುಜ ಶುದ್ಧ ಪ್ರಥಮಿಯಿಂದ ದಶಮಿಯವರೆಗೂ ನಡೆಯುವ ದರ್ಬಾರು ಅಂಬಾವಿಲಾಸ ತೊಟ್ಟೆಯಲ್ಲಿ ಪ್ರಥಮ ದಿನ ಶ್ರೀ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸುವ ಮೂಲಕ ಪ್ರಾರಂಭವಾಗುತ್ತದೆ. ರಾಜವಂಶಿಕ ತನ್ನ ಪಟ್ಟದ ಕತ್ತಿಯನ್ನು ಗದ್ದುಗೆಯ ಪಕ್ಕದಲ್ಲಿ ಇರಿಸಿಕೊಂಡು 9 ದಿನವೂ ಸಹ ಗದ್ದುಗೆ ಏರುತ್ತಾನೆ. ಮೊದಲ ದಿನದ ಕಂಕಣಾಭರಣದಿಂದ 10ನೇ ದಿನದ ವಿಜಯದಶಮಿಯವರೆಗೂ ಹೀಗೇ ಮುಂದುವರಿಯುತ್ತದೆ. ನವರಾತ್ರಿಯ 7ನೇ ದಿನಕ್ಕೆ ಸರಿಯಾಗಿ ಬೆಳ್ಳಿ ಮಂಟಪದಲ್ಲಿ ಸರಸ್ವತಿ ಪೂಜೆ, 8ನೇ ದಿನ ದುರ್ಗಾಷ್ಟಮಿ, 9ನೇ ದಿನ ಮಹಾನವಮಿ. ಆ ದಿನವೇ ರಾಜನ 32 ಆಯುಧಗಳು ಸಹ ಅರಮನೆ ಆವರಣದಲ್ಲಿರುವ ಸೋಮೇಶ್ವರ ದೇವಸ್ಥಾನದ ಕೆರೆಗೆ ಮೆರವಣಿಗೆ ಹೋಗುತ್ತದೆ. ನಂತರ ರಾಜ ಬೆಳ್ಳಿ ರಥದಲ್ಲಿ ಭುವನೇಶ್ವರಿ ದೇವಸ್ಥಾನಕ್ಕೆ ದಿಬ್ಬಣ, ಆನಂತರ ಬನ್ನಿ ಮಂಟಪಕ್ಕೆ ಸವಾರಿ. ಅಲ್ಲಿ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ರಾಜ ಪಟ್ಟದ ಕತ್ತಿಯಿಂದ ಬನ್ನಿ ಮರದ ಕೊನೆಯನ್ನು ಕಡಿದು ಮಹಾಭಾರತದ ನೆನಪು ಮಾಡಿಕೊಳ್ಳುವುದರೊಂದಿಗೆ ಅರಮನೆಯ ಖಾಸಗಿ ಹಬ್ಬ ಮುಗಿಯುತ್ತದೆ. ಈ ಖಾಸಗಿ ಹಬ್ಬದಲ್ಲಿ ಜನಸಾಮಾನ್ಯರು ಭಾಗವಹಿಸುವಂತಿರಲಿಲ್ಲ. ಜನರಿಗೆ ನೋಡಲು ಸಿಗುತ್ತಿದ್ದು ಜಂಬೂ ಸವಾರಿ ಒಂದೇ. ರಾಜ ಅಂಬಾರಿಯಲ್ಲಿ ಕುಳಿತು ತನ್ನ ಸೈನ್ಯ, ಆನೆ, ಕುದುರೆ ಮತ್ತು ವಾದ್ಯಗಳೊಡನೆ ಮೆರವಣಿಗೆಯಲ್ಲಿ ತೆರಳುವುದನ್ನು ಜಂಬೂ ಸವಾರಿ ಎಂದು ಕರೆಯುತ್ತಾರೆ.
ರಾಜರ ಆಳ್ವಿಕೆ ಕೊನೆಗೊಂಡ ನಂತರ ಅಂಬಾರಿಯಲ್ಲಿ ರಾಜನ ಬದಲು ಚಾಮುಂಡೇಶ್ವರಿಯ ವಿಗ್ರಹವನ್ನು ಕೊಂಡೊಯ್ಯಲಾಗುತ್ತಿದೆ. ಅರಮನೆಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವ ಬನ್ನಿಮಂಟಪದವರೆಗೆ ವಿವಿಧ ಕಲಾ ತಂಡಗಳು, ಬಗೆ ಬಗೆಯ ಸ್ತಬ್ಧ ಚಿತ್ರಗಳು, ವಾದ್ಯಗೋಷ್ಠಿಗಳ ನಡುವೆ ಬಣ್ಣ ಬಣ್ಣಗಳಿಂದ ಅಲಂಕಾರಗೊಂಡ ಆನೆಯ ಮೇಲೆ 800 ಕೆಜಿ ತೂಕದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುವ ಈ ಮನೋಹರ ದೃಶ್ಯವನ್ನು ನೋಡಿ ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಬರುವ ಲಕ್ಷಾಂತರ ಜನರು ಬಿಸಿಲು ಮಳೆಯನ್ನು ಲೆಕ್ಕಿಸದೆ ಜಾತಕ ಪಕ್ಷಿಗಳಂತೆ ಕಾಯುತ್ತಾರೆ. ಟಿವಿ ಮಾಧ್ಯಮಗಳಲ್ಲಿ ಇಡೀ ಜಗತ್ತೇ ಈ ದೃಶ್ಯ ನೋಡಿ ಪುನೀತರಾಗುತ್ತಾರೆ. ಅರಮನೆಯ ಕೋಟೆಯೊಳಗೆ ಖಾಸಗಿಯಾಗಿ ಉಳಿದ ದಸರಾ ಕ್ರಮೇಣ ಜನಸಾಮಾನ್ಯರು ವಿಜೃಂಭಣೆಯಿಂದ ಆಚರಿಸುವ ಹಬ್ಬವಾಗಿ ಬದಲಾಯಿತು. ಮೈಸೂರು ದಸರಾ ಕೇವಲ ರಾಜನ ಆನೆ, ಕುದುರೆ, ಸೈನ್ಯ, ಹಸುಗಳಷ್ಟೇ ಅಲ್ಲದೆ ಜನರ ಸಂಪತ್ತನ್ನು ಪ್ರತಿನಿಧಿಸುವ ನಾಡಿನ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ದಸರಾ ಎಂಬ ನಾಡ ಹಬ್ಬಕ್ಕೆ ನಾಂದಿಯಾಯಿತು. ಅಂದಿನಿಂದ ಇಂದಿನವರೆಗೂ ಸಕಲ ವೈಭವ ಹಾಗೂ ವಿಜೃಂಭಣೆಯಿಂದ ನಡೆದುಕೊಂಡು ಬರುತ್ತಿರುವ ದಸರಾ ಇನ್ನು ಮುಂದೆಯೂ ಇದೇ ಸಂಭ್ರಮ ಮತ್ತು ಸಡಗರದಿಂದ ನಡೆಯಲಿ, ನಾಡು ಸುಭಿಕ್ಷವಾಗಿರಲಿ ಎಂದು ನಾಡದೇವತೆ ಶ್ರೀ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸೋಣ.